ಅವಳು ಒಂದು ಗಣಪತಿ ತಿಂತತ್ತೆ ಹಿಂಗೆ. ಆದ್ಮೇಲ್ಕ ಲಾಡು ತಿಂತಾ ಇತ್ತಂತೆ. ಲಾಡು ಖಾಲಿ ಆಗೋಣ ಎಲ್ಲರ ಮನೇಲಿ ಲಾಡು ತಿನ್ಕೋಬಂತಂತೆ. ಆದ್ಮೇಲ್ಕ ಗಣಪತಿಗೆ ಜಾಸ್ತಿ ಪವರ್ ಬಂತಂತೆ. ಆಮೇಲೆ ಆ ಪವರ್ ಮನುಷ್ಯರು ಎಲ್ಲ ಕೂತು. ಆಮೇಲೆ ಮನುಷ್ಯರು ಗಣಪತಿ ಆಗ ಅಲ್ಲೇ ಕುತ್ಕೊಂಡ್ರು. ಆದ್ಮೇಲ್ಕ ಆವಾಗ ಜಾಸ್ತಿ ಗಣಪತಿ ಆಗೋಗ್ತಾರೆ. ಆದ್ಮೇಲ್ಕ ಆವಾಗ ಒಬ್ಬ ಹುಡುಗ ಇರ್ತಾನ, ಒಂದು ರೋಬೋಟ್ ಇರುತ್ತೆ. ರೋಬೋಟ್ ಇರುತ್ತೆ. ರೋಬೋಟ್ ಬಂದು ರೋಬೋಟ್ಗೆ ಏನು ಆಗಲ್ಲ. ರೋಬೋಟ್ಕ ಪವರ್ ಅದಕ್ಕೊಳ್ಳಿ ಅಂಜನೆ ಅದು ಆಗಲ್ಲ. ಆದ್ಮೇಲೆ ಸಣ್ಣ ಕಜ್ಜಿ ಹಚ್ಚಿ ಪೂಜೆ ಮಾಡ್ತಾ ಇರ್ತಂತೆ ಗಣಪತಿ ಹತ್ರ. ಆಮೇಲೆ ಅದಿರುತ್ತೆ ಅಲ್ಲ, ಅದು ಪವರು, ಗಣಪತಿ ಪವರು ಇದ್ವೇರ್ಕ ಆವಾಗ ಗಣಪತಿ ಪವರು. ಅವಾಗ ಗಣಪತಿ ಇರುತ್ತೆ ಅಲ್ಲ, ಗಣಪತಿ ಅವಾಗ ಲಾಡು ಇಸ್ಕೊಂಡು ತಿಂದಿದ್ಮೇಲ್ಕ ಇನ್ನೂ ಪವರ್ಸ್ ಬಂದ್ಬಿಡುತ್ತೆ. ಬಂದ್ಮೇಲ್ಕ ಗಣಪತಿ ಇರುತ್ತಲ್ಲ, ಆದ್ಮೇಲ್ಕ ಗಣಪತಿ ಇದ್ಮೇಲ್ಕ ಆ ಗಣಪತಿ ಇರುತ್ತೆ. ಆ ಗಣಪತಿ ರೋಬೋಟ್ಕ ಆಗ್ಲೇ ಆಗ್ಬೇಕಂತ ಪವರ್ಸ್ ಕೊಟ್ಬಿಡ್ತ. ಆಮೇಲೆ ರೋಬೋಟ್ ನಿನ್ನ ದಪ್ಪ ಗಣೇಶ ಆಗೋಗುತ್ತೆ. ಆದ್ಮೇಲ್ಕ ಆಂಜನೇಯ ಬಂದು ಕೇಳುತ್ತೆ ಏನಂತ, ಗಣೇಶ ಏನಂತ, ನೀನು ಎಲ್ಲ ಕೆಲಸ ಮಾಡೋದು ಬಿಟ್ಬಿಟ್ಟು ಪವರ್ ಕೊಡು ಅಂತ ಅಂದು. ಅವಾಗ ನಾನು ಜಾಸ್ತಿ ಲಾಡು ತಿಂದಾಕಿದ್ದೀನಿ ಅಂತ ಗಣೇಶ ಹೇಳ್ತು. ಆವಾಗ ಗಣೇಶ ಹೇಳ್ತಾ ಇತ್ತು, ಜಾಸ್ತಿ ಲಾಡು ತಿಂದಾಕಿದ್ದೀನಿ, ಹಾಗೆ ಜಾಸ್ತಿ ಪವರ್ಸ್ ಬಂತು. ಆವಾಗ ಪವರ್ಸ್ ಕೊಡಕ್ಕೆ ಹೋಗಿ ಎಲ್ಲ ಫುಲ್ ಆಗ ಗಣೇಶನ ಆಗೋಯ್ತು ಅಂದ್ಬಿಡ್ತು. ಅವಾಗ ಆಂಜನೇಯ ಅದು ಇರುತ್ತಲ್ಲ, ಆಂಜನೇಯ ಹತ್ರ ಗದೆಲ್ ಪವರ್ ಜಾಸ್ತಿ ಇರುತ್ತೆ. ಆ ಪವರ್ಸ್ ಅಲ್ಲಿ ಅದಿಸ್ಕದೆ ನಾನ್ ಮಾಡಕ್ ಆಗೋಗುತ್ತೆ. ಆಮೇಲೆ ರೋಬೋಟ್ ಕುಮಾರು ನಾನ್ ಮಾಡೋಗೂ ಆಗೋಗುತ್ತೆ. ಆವಾಗ ಗಣೇಶಕ ಪವರ್ ಸ್ವಲ್ಪ ತಗೊಂಡ್ಬಿಟ್ಟು ಅದೆಲ್ಲ ಪವರ್ ಸ್ವಲ್ಪ ತಗೊಂಡ್ಬಿಟ್ಟು ಲಕ್ಷ್ಮೀ ದೇವ್ರ ಕೊಡುತ್ತೆ. ಆಗ ಪವರು ಲಕ್ಷ್ಮೀ ದೇವ್ರ ಹತ್ರ ಹೋಗಿ ಆಗ ಎಲ್ಲ ಲಕ್ಷ್ಮೀ ದೇವ್ರ ಪವರು ನೋಡೋ ಒಬ್ಬರ ಹತ್ರ ಎತ್ಕೊಂಡು ಪವರು ಇನ್ನೊಂದು ದೇವ್ರಕ್ಕೆ ಹಾಕ್ಲ ಪವರು ಅದಿಸ್ಕದೆ ಹಿಂಗ ಹಾಕ್ಲ ಕೈ. ಆವಾಗ ಅವಕ್ಕೆ ಒಳ್ಳೆ ಬುದ್ಧಿ ಆಗುತ್ತೆ. ಆದ್ಮೇಲ್ಕ ಆವಾಗ ಎಲ್ಲ ದೇವ್ರಿಗೂ ಸಾಮಾನು ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾರೆ. ಆದ್ಮೇಲೆ 100 ವರ್ಷ ಆದ್ಮೇಲೆ ದೇವರೇ ಹಳೇದಾಗೋಗುತ್ತೆ. ಆಗೋದ್ಮೇಲೆ ಆವಾಗ ದೇವರೇ ಭೂತ ಆಗೋಗುತ್ತದೆ. ಗಣಪತಿ ಭೂತ, ಆಮೇಲೆ ಲಕ್ಷ್ಮೀ ಭೂತ, ಆದ್ಮೇಲೆ ಆಂಜನೇಯ ಭೂತ ಆಗೋಗುತ್ತೆ. 3 ಭೂತಗಳು ಆಗೋಗ್ತವೆ. ಆಗೋದ್ಮೇಲ್ಕ ಆಗೋದ್ಮೇಲ್ಕ ಇರುತ್ತೆ ಅದು ಆಂಜನೇಯ. ಅವಾಗ ಎಲ್ಲ ಭೂತ ಆಗೋಯ್ತು. ಆವಾಗ ಇರುತ್ತೆ ಅದು. ಆವಾಗ ಅದು ದೆವ್ವ ಆಗೋದ್ಮೇಲ್ಕ ಗನ್ನ ಶೂಟ್ ಮಾಡಿದ್ಮೇಲ್ಕ ಆವಾಗ ಮಾಡುತ್ತೆ ಅಲ್ಲ ಗನ್ನಲ್ಲಿ ಶೂಟ್. ಆಮೇಲೆ ಗಣಪತಿನ, ಆದ್ಮೇಲೆ ಆಂಜನೇಯ, ಆಮೇಲೆ ಲಕ್ಷ್ಮಿ ನಾರ್ಮಲ್ ಆಗಿ ಆಗೋಗುತ್ತೆ. ಅಷ್ಟೇ ಕತೆ.